ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಈ ರಸ್ತೆ ನಿರ್ಮಾಣದಲ್ಲಂತೂ ಹಲವಾರು ಸಾಧನೆಗಳನ್ನ ಮಾಡಿದೆ. ದೇಶಾದ್ಯಂತ ಹಲವು ಎಕ್ಸ್‌ಪ್ರೆಸ್ ವೇಗಳನ್ನು ಈಗಾಗಲೇ ನಿರ್ಮಾಣ ಮಾಡಿದೆ. ಆದರೆ ರಾಜ್ಯದ ಈ ಒಂದು ಪ್ರಮುಖ ಹೆದ್ದಾರಿ ಮಾತ್ರ ಯಾರ ಸರ್ಕಾರ ಬಂದರೂ ಸರಿ ನನ್ನನ್ನು ಸರಿ ಮಾಡೋದಕ್ಕಾಗಲ್ಲ, ನನ್ನನ್ನು ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಕೂತಿದೆ. ಯಾವುದದು ಹೆದ್ದಾರಿ? ಇದರಿಂದ ಆಗ್ತಾ ಇರೋ ಪ್ರಾಬ್ಲಮ್ ಏನು ನೋಡೋಣ ಬನ್ನಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸವಾರರ ನರಕಯಾತನೆ, ಬೈಕ್ ಸವಾರರಿಗೆ ನಿತ್ಯ ಜೀವ ಭಯ. ರಾಷ್ಟ್ರೀಯ ಹೆದ್ದಾರಿ 48ರ ಬಗ್ಗೆ ಯಾಕೆ ನಿರ್ಲಕ್ಷ್ಯ? ಈ ರಸ್ತೆ ನೋಡಿದ್ರೆ ನಿಮಗೆ ಅದ್ಯಾವುದೋ ಹಳ್ಳಿಗೆ ಇಲ್ಲವೇ ತಾಲೂಕುಗಳ ನಡುವೆ ಸಂಪರ್ಕ ಕಲ್ಪಿಸುವ ರಸ್ತೆ, ಕಾಮಗಾರಿ ಪ್ರಗತಿಯಲ್ಲಿರಬಹುದು ಅನ್ಸುತ್ತೆ ಅಲ್ವಾ? ಆದ್ರೆ ಇದು ಮಹಾನಗರಿ ಬೆಂಗಳೂರು ಸೇರಿದಂತೆ 22 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ನೆಲಮಂಗಲ ಹೆದ್ದಾರಿ. ಎಲ್ ನೋಡಿದ್ರು ಅಲ್ಲಿ ಗುಂಡಿ, ಧೂಳು, ಚಿಪ್ಪಿಂಗ್ ಹಾಕಿರುವ ರಸ್ತೆ. ಕೊಂಚ ಯಾಮಾರಿದ್ರು ಲಘು ವಾಹನ, ಬೈಕ್ ಸವಾರರು ಮೃತ್ಯುಕೂಪಕ್ಕೆ ಬೀಳೋದು ಕನ್ಫರ್ಮ್. ಈ ನೆಲಮಂಗಲ ಹೆದ್ದಾರಿ 48 ನಿತ್ಯ ಒಂದು ಬಲಿಯನ್ನ ಕೇಳುತ್ತೆ. ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಈ ಅವ್ಯವಸ್ಥೆಯ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನ್ಯಾಷನಲ್ ಪ್ರಾಧಿಕಾರದವರು ಏನಾದ್ರೆ ರಾಷ್ಟ್ರೀಯ ಪ್ರಾಧಿಕಾರದವರು ಇವತ್ತು ರಸ್ತೆ ಹಾಕೋದಕ್ಕೋಸ್ಕರ, ರಸ್ತೆ ಚೆನ್ನಾಗಿ ಮಾಡೋಕ್ಕೋಸ್ಕರ ಜಿಪ್ಪಿಂಗ್ ಮಾಡಿದ್ದಾರೆ. ಮಾಡಿ ಸುಮಾರು 1 ತಿಂಗಳು ಆಗ್ತಾ ಇದೆ. ಪ್ರತಿನಿತ್ಯ ಈ ಏನಾದ್ರೂ ದ್ವಿಚಕ್ರ ವಾಹನಗಳು, ಟೂ ವೀಲರ್ ನರಕ ಯಾತ್ರೆ ಅನುಭವಿಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದ 4-5 ಜನ ಟೂ ವೀಲರ್ ಅವರು ಬಿದ್ದು ಎದ್ದಿದ್ದಾರೆ. ನಾವು ಕೂಡ ಎತ್ತಿದೀವಿ ಅವ್ರನ್ನ. ಈ ನ್ಯಾಷನಲ್ ಪ್ರಾಧಿಕಾರದವರು ಯಾರ್ ಸತ್ರೇನು ಅವ್ರಿಗೆ ಹಣ ಆಗ್ಬೇಕಷ್ಟೇ. ಹಣ ಸಂಗ್ರಹಣೆ ಆಗ್ಬಿಟ್ರೆ ಯಾರ್ ಸತ್ರು ಅವ್ರ ಕುಟುಂಬಕ್ಕೆ, ಯಾರ್ ಸರ್ವನಾಶ ಆದ್ರೂ ಅವ್ರ ಕುಟುಂಬನೇ ಸರ್ವನಾಶ ಆದ್ರೂ ಅವ್ರು ಬೇಕಾಗಿಲ್ಲ. ಇನ್ನು ಬೆಂಗಳೂರಿನ ನೆಲಮಂಗಲದ ಈ ಹೆದ್ದಾರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿತ್ಯ ತಪ್ಪದೆ ಟೋಲ್ ವಸೂಲಿ ಮಾಡುತ್ತೆ. ಆದ್ರೆ ನಿರ್ವಹಣೆ ವಿಚಾರದಲ್ಲಿ ಮಾತ್ರ ಝೀರೋ. ರಸ್ತೆ ಚಿಪ್ಪಿಂಗ್ ಮಾಡಿ 1 ತಿಂಗಳಾದ್ರೂ ಕೂಡ ಮರು ಡಾಂಬರೀಕರಣ ಕಾಣದ ರಸ್ತೆ ಹೆಜ್ಜೆ ಹೆಜ್ಜೆಗೂ ಸಾವಿನ ಭಯ ಮೂಡಿಸುತ್ತಿದೆ. ನಾವು ತುಮಕೂರಿಂದ ಬರ್ತಿದ್ದೀವಿ, ಡೈಲಿ ಓಡಾಡ್ತೀವಿ ಕಾಲೇಜ್ಗೆ. ಗಾಡಿ ಫುಲ್ ಶೇಕ್ ಆಗ್ಬಿಡುತ್ತೆ, ಓಡಾಡಕ್ ಆಗಲ್ಲ. ಏನಾರ ಎದ್ರ ಕಡೆ ಏನಾರ ಗಾಡಿಗಳು ಬಂದ್ರೆ ಹೆವಿ ಬಂದ್ರೆ ಬಿದ್ರೆ ಏನಾದ್ರ ಫುಲ್ ಗಾಡಿ ಮೇಲೆ ಹೊಡೆದ್ಬಿಡ್ತಾರೆ. ನಾನು ಈಗ 1 ತಿಂಗಳಿಂದ ಓಡಾಡ್ತಿದ್ದೀನಿ ಸರ್. ಹಿಂಗೆ ಇದೆ ಸರ್. ಏನ್ ಹೇಳೋದು ಸರ್, ಅವ್ರು ಇದು ಕಲೆಕ್ಷನ್ ಮಾತ್ರ ಚೆನ್ನಾಗಿ ಮಾಡ್ತಾರೆ, ರೋಡ್ ಮಾತ್ರ ಹಿಂಗೆ ಇರ್ತವೆ. ಎಲ್ಲತಾನು ಹಿಂಗೆ, ಅಲ್ಲಿ ಅರಸಿಕೆರೆ ರೋಡ್ ಹಿಂಗೆ ಇದೆ. ಬಿದ್ರೆ ಏನೂ ಇಲ್ಲ ಸರ್, ಸತ್ತೋಗ್ತಾರೆ ಅಷ್ಟೇ. ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರ ಕಾರ್ಯಕ್ಕೆ ವಿಪಕ್ಷಗಳೇ ಅನೇಕ ಸಲ ಮೆಚ್ಚುಗೆ ಸೂಚಿಸಿವೆ. ಆ ನಿಟ್ಟಿನಲ್ಲಿ ಸಚಿವರು ಕಾರ್ಯನಿರ್ವಹಿಸಿದ್ದಾರೆ. ಆದ್ರೆ ನೆಲಮಂಗಲ ಹೆದ್ದಾರಿ ಅವ್ಯವಸ್ಥೆ ಇನ್ನೂ ಇಲಾಖೆಗೆ ಕಾಣದೇ ಇರೋದು ನಿಜಕ್ಕೂ ವಿಪರ್ಯಾಸ. ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.